ಎಲ್ಲರಿಗೂ ಕೂಡ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ. ಇಲ್ಲಿ ನಿಮ್ಗೆಲ್ಲರಿಗೂ ಕೂಡ ಕಾಮನ್ ಆಗಿರೋದು ಒಂದೇ ಪ್ರಶ್ನೆ, ಹೊಸ ವರ್ಷ ಬಂದಾಯಿತು ಆದರೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿನ ಹಣ ಬರಲಿಲ್ಲ, ಯಾವಾಗ ನಮ್ಮ ಖಾತೆಗೆ 16ನೇ ಕಂತಿನ ಹಣದು 2,000 ರೂಪಾಯಿ ಬರುತ್ತೆ? ಇದ್ರ ಬಗ್ಗೆ ಸರ್ಕಾರದ ಕಡೆಯಿಂದ ಲೇಟೆಸ್ಟಾಗಿ ಏನು ಅಪ್ಡೇಟ್ ಇದೆ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಇದ್ರ ಜೊತೆಗೆ ರಾಮಲಿಂಗ ರೆಡ್ಡಿ ಅವರು ಏನು ಮಾಡಿದ್ದಾರೆ ಅಂದರೆ ನಿಮ್ಗೆ ಎಲ್ಲರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ನಿಮ್ಮ ಕೈಗೆ ಬಂದು ಯಾವಾಗ ಸೇರುತ್ತೆ ಇದ್ರ ಬಗ್ಗೆ ಒಂದು ಅಪ್ಡೇಟ್ನ ಕೊಟ್ಟಿದ್ದಾರೆ. ಇವಾಗ ಎರಡರ ಬಗ್ಗೆನೂ ಕೂಡ ಈ ಒಂದು ವಿಡಿಯೋ ನೀವು ತಿಳ್ಕೊಬೇಕಂದ್ರೆ ಕರೆಕ್ಟಾಗಿ ವಿಡಿಯೋನ ಮಧ್ಯೆ ಓಡಿಸ್ತಾನೆ ಕೊನೆವರೆಗೂ ಕೂಡ ನೋಡಿ, ಎಲ್ಲ ವಿಷಯ ಕೂಡ ತಿಳ್ಕೊತೀರಾ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ ಪಟ್ಟನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟಾನೆ ವಿಡಿಯೋಕ್ಕೆ ಸ್ಟಾರ್ಟ್ ಮಾಡಿ. ಇವಾಗ ನಾವು ಡೈರೆಕ್ಟಾಗಿ ವಿಡಿಯೋ ಬಗ್ಗೆ ಬರೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲಿ ನೋಡಿ, ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ಇನ್ನೂ ಬಂದಿಲ್ಲ. ಎಲ್ಲರೂ ಕೂಡ ಹೇಳಿದ್ದೇನೆಂದರೆ ಜನವರಿ ತಿಂಗಳಲ್ಲಿ ಬರುತ್ತೆ ಅಂತ ಎಲ್ಲ ಸಚಿವರು ಕೂಡ ಒಂದು ಅಪ್ಡೇಟ್ನ ಕೊಟ್ಟಿರೋ, CM ಸಿದ್ದರಾಮಯ್ಯರು ಕೂಡ ಒಂದು ಅಪ್ಡೇಟ್ನ ಕೊಟ್ಟಿರೋ. ಆದರೆ ಜನವರಿ ತಿಂಗಳು ಬಂದಾಯಿತು, ಆದರೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ಮಾತ್ರ ನಿಮ್ಮ ಖಾತೆಗೆ ಬಂದು ಜಮೆ ಆಗಿರಲ್ಲ. ಇದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಶಕ್ತಿ ಯೋಜನೆ ಬಗ್ಗೆ ಒಂದು ಕ್ವಿಕ್ ಆಗಿ ಒಂದು ಅಪ್ಡೇಟ್ ಬಗ್ಗೆ ತಿಳಿಸ್ಕೊಟ್ಬಿಡ್ತೀನಿ ನೋಡಿ. ಇಲ್ಲಿ ಶಕ್ತಿ ಯೋಜನೆ ಬಗ್ಗೆ ನಿಮ್ಗೆ ಯಾವುದೇ ಥರದ ಗೊಂದಲ ಬೇಡ, ಯಾಕೆಂದರೆ ಶಕ್ತಿ ಯೋಜನೆ ಏನೂ ಕೂಡ ಸ್ಟಾಪ್ ಆಗಿಲ್ಲ, ಕಂಟಿನ್ಯೂ ಆಗ್ತಿದೆ. ಆದರೆ ಶಕ್ತಿ ಯೋಜನೆಗೆ ಒಂದು ಹೊಸ ರೂಲ್ಸ್ ಏನಂದರೆ ಶಕ್ತಿ ಯೋಜನೆಯ ಸ್ಮಾರ್ಟ್ ಕಾರ್ಡ್ ಬರ್ತಿದೆ. ಇದ್ರ ಬಗ್ಗೆ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗ ರೆಡ್ಡಿ ಅವರೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ. ಏನೊಂದು ಸ್ಪಷ್ಟನೆ ಕೊಟ್ಟಿದ್ದಾರೆ ಅಂದರೆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡ್ನ ನಾವು ಆದಷ್ಟು ಬೇಗ ಬಿಡುಗಡೆನ ಮಾಡ್ತೀವಿ. ಇದ್ರ ಬಗ್ಗೆ ಫೆಬ್ರವರಿಯಲ್ಲಿ ಕ್ಯಾಬಿನೆಟಲ್ಲಿ ಒಂದು ಚರ್ಚೆ ಮಾಡ್ತೀವಿ. ಅದಾದಮೇಲೆ ಶಕ್ತಿ ಯೋಜನೆ ಸ್ಮಾರ್ಟ್ ಕಾರ್ಡು 3.5 ಕೋಟಿ ಮಹಿಳೆಯರಿಗೆ ಕರ್ನಾಟಕದಲ್ಲಿ ಸಿಗುತ್ತೆ. ಇದನ್ನ ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿ ಹಾಕ್ಬಿಟ್ಟು ಅವ್ರು ಸುಲಭವಾಗಿ ಪಡ್ಕೋಬಹುದು ಅಂತ ಹೇಳಿದ್ರೆ. ಯೋಜನೆ ಸ್ಮಾರ್ಟ್ ಕಾರ್ಡ್ ರಿಲೀಸ್ ಆದಾಗ ಯಾವ ರೀತಿ ಅಪ್ಲೈ ಮಾಡೋದ್ರ ಬಗ್ಗೆ ವಿಡಿಯೋ ಬೇಕಂದ್ರೆ ಇವಾಗಲೇ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಬಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ಅವ್ರು ರಿಲೀಸ್ ಮಾಡಿದ ತಕ್ಷಣ ನಮ್ಮ ಚಾನಲ್ ವಿಡಿಯೋ ಬರುತ್ತೆ. ನೀವು ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ನಿಮ್ಮ ಮೊಬೈಲಲ್ಲೇ ಅದ್ರ ಬಗ್ಗೆ ಲೈವ್ ಡೆಮೋ ಮಾಡಿ ನಮ್ಮ ಚಾನಲ್ಲಿ ಅಪ್ಡೇಟ್ನ ಮಾಡ್ತೀವಿ. ಇವಾಗ ನೆಕ್ಸ್ಟ್ ಎರಡನೇ ಅಪ್ಡೇಟ್ ಬಗ್ಗೆ ಬರೋದಾದ್ರೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ಯಾವಾಗ ಬರುತ್ತೆ? ಇದ್ರ ಬಗ್ಗೆ ಸಾಕಷ್ಟು ಜನಕ್ಕೆ ಒಂದು ಪ್ರಶ್ನೆ ಇರೋದು. ಯಾಕಂದರೆ 15ನೇ ಕಂತಿ ಹಣ ಬಂದಿರುತ್ತೆ, ಆದರೆ 16ನೇ ಕಂತಿ ಹಣಕ್ಕೆ ಸುಮಾರು 30ರಿಂದ 50 ದಿನದವರೆಗೂ ಕೂಡ ವೆಯ್ಟ್ ಮಾಡ್ತಾ ಇದ್ದೀರಾ. ಆದರೆ 16ನೇ ಕಂತಿ ಹಣ ಬಂದ್ಬಿಟ್ಟು ಇನ್ನೂ ಜಮೆ ಆಗಿರಲ್ಲ, ಮತ್ತು ಕನ್ಫ್ಯೂಷನ್ ಇರುತ್ತೆ 16ನೇ ಕಂತಿ ಹಣ ಏನಾದರೂ ಬಿಡುಗಡೆ ಆಗಿದೆಯಾ ಅಂತ. ಇದ್ರ ಬಗ್ಗೆ ಒಂದು ಕ್ಲಾರಿಟಿ ಕೊಟ್ಬಿಡೋದಾದರೆ 16ನೇ ಕಂತಿ ಹಣ ಬಂದ್ಬಿಟ್ಟು ಇನ್ನೂ ಯಾರ ಖಾತೆಗೂ ಕೂಡ ಬಂದಿಲ್ಲ, ಬೇರೆಯವ್ರಿಗೆ ಬಂದಿದೆ, ನಿಮಗೆ ಮಾತ್ರ ಬಂದಿಲ್ಲ. ಈ ರೀತಿ ಕನ್ಫ್ಯೂಷನ್ ಇರೋಕ್ಕೆ ಹೋಗ್ಬಿಡಿ. ಮತ್ತು ಸರ್ಕಾರದವರು ಬರೀ ಅವ್ರು ಓಟ್ ಹಾಕಿದವ್ರಿಗೆ ಮಾತ್ರ 2,000 ರೂಪಾಯಿನ ಕೊಡ್ತಾರೆ, ಬೇರೆಯವ್ರಿಗೆ ಕೊಡ್ತಾ ಇಲ್ಲ. ಈ ರೀತಿ ತಪ್ಪು ಕಲ್ಪನೆ ಅಂತೂ ಬೇಡಕ್ಕೆ ಬೇಡ. ಯಾಕಂದರೆ ಸರ್ಕಾರದ ಹತ್ರ ಆ ರೀತಿ ಯಾವುದೇ ಥರದ ಡಾಟಾ ಇರಲ್ಲ. ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಡಿ 2,000 ರೂಪಾಯಿ ಬರ್ತಾ ಇರುತ್ತೆ. ಮತ್ತು ನಿಮ್ಗೇನಾದರೂ 1 ಕಂತು 2 ಕಂತು ಬಂದ್ಬಿಟ್ಟು ಹಣ ಏನಾದರೂ ಸ್ಟಾಪ್ ಆಗಿದೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಹೋಗಬೇಕಾಗುತ್ತೆ. ಅಲ್ಲಿ ಸರಿ ಮಾಡಿಸ್ಕೊಂಡಾದ್ಮೇಲೆ ನಿಮಗೆ ಇಲ್ಲಿ 2,000 ರೂಪಾಯಿ ಬರೋದು ಕಂಟಿನ್ಯೂ ಆಗುತ್ತೆ. ಸರಿನಾ? ಇವಾಗ ಯಾರಿಗಾರಿಗೆ ಗೃಹಲಕ್ಷ್ಮಿ ಯೋಜನೆದು 15ನೇ ಕಂತಿ ಹಣ ಬಂದಿದೆ ಮತ್ತು 16ನೇ ಕಂತಿ ಹಣ ಯಾವಾಗ ಬರುತ್ತೆ ಇದೇ ಒಂದು ಪ್ರಶ್ನೆಯಾಗಿ ಕೂತಿದೆ ನಿಮ್ಮ ತಲೆಯಲ್ಲಿ ಅಂದರೆ ಇದ್ರ ಬಗ್ಗೆ ಆನ್ಸರ್ನ ಮಾಡಿದರೆ ಸರ್ಕಾರದವರು ಇದ್ರ ಬಗ್ಗೆ ಲೇಟೆಸ್ಟಾಗಿ ಲಾಸ್ಟ್ ಮಂತೇ ಒಂದು ಅಪ್ಡೇಟ್ನ ಕೊಟ್ಟಿದ್ರು. ಏನಂತ ಹೇಳಿದ್ರೆ ಅಂದರೆ ಗೃಹಲಕ್ಷ್ಮಿ ಯೋಜನೆದು 16ನೇ ಕಂತಿ ಹಣ ಬಂದ್ಬಿಟ್ಟು ಜನವರಿ 10ನೇ ತಾರೀಕು ಒಳಗಡೆ ಬರುತ್ತೆ ಅಂತ ಒಂದು ಅಪ್ಡೇಟ್ನ ಕೊಟ್ಟಿದ್ರು. ಇವಾಗ ಸರ್ಕಾರದವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ ಆ ಹಣ ಎಲ್ಲ ರಿಲೀಸ್ ಆಗಿದೆ, DBT ಮುಖಾಂತರ ಇವಾಗ ಮಹಿಳೆಯರ ಖಾತೆಗೆ ಜಮೆ ಆಗೋ ಒಂದು ಪ್ರಕ್ರಿಯೆ ಮಾತ್ರ ಬಾಕಿ ಇದೆ ಅಂತ ಹೇಳ್ತಾರೆ. ಅದರಿಂದ ನಿಮಗೆ ಜನವರಿ 10ನೇ ತಾರೀಕು ಒಳಗಡೆ ಬರೋ ಸಾಧ್ಯತೆ ಇದೆ 2,000 ರೂಪಾಯಿ. ಏನಾದರೂ ಇನ್ ಕೇಸ್ ಬಂದಿಲ್ಲ ಅಂದರೆ ಪೋಸ್ಟ್ಪೋನ್ ಆದರೂ ಕೂಡ ಆಗ್ಬೋದು. ಯಾಕೆಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸದ್ಯಕ್ಕೆ ಯಾವುದೇ ಥರದ ಅಪ್ಡೇಟ್ನ ಕೊಡ್ತಾರೆ 16ನೇ ಕಂತು ಹೇಳೋದ್ರ ಬಗ್ಗೆ. ಅದರಿಂದ ನೀವು ಕಾಯ್ದು ನೋಡಬೇಕಾಗುತ್ತೆ ಜನವರಿ 10ನೇ ತಾರೀಕುವರೆಗೂ ಕೂಡ. ಮತ್ತು ಇದೇ ರೀತಿ ಅಪ್ಡೇಟ್ಸ್ ಬೇಕಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡೋದನ್ನ ಮರಿಬೇಡಿ.